ಏನ್ ಬ್ರೋ ಬೆಳಗ್ಗೆ ಭಗವಾನ ಏನ್ ಗುರು ಬೆಳಗ್ಗೆ ಎದ್ಬಿಟ್ಟು ಕೆಲ್ಸ ಕಾರ್ಯ ನೋಡೋದ್ ಬಿಟ್ಬಿಟ್ಟು ಹಳೆ ಪುರಾಣಗಳು ಓದ್ಕೊಂಡ್ ಕೂತಿರ್ತೀಯಲ್ಲ, ಹಿಂಗಿದ್ರೆ ಹಿಂಗೆ ಉದ್ಧಾರ ಆಗೋದು. ಹೇಳಯ್ಯೋ. ಹೇಳಿ ಬ್ರದರ್. ಏನಯ್ಯ ನಿಂದು ಅಷ್ಟೊಂದ್ ಬಿಸಿಯಾಗಿ ಓಡ್ತಾ ಇದೆ. ನೀನೇನಂದ್ರೆ ಇಷ್ಟೊತ್ತವರೆಗೂ ಕುತ್ಕೊಂಡು ಪುರಾಣಗಳು ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಎದ್ದು ಕೆಲಸ ಕಾರ್ಯ ನೋಡೋದ್ ಬಿಟ್ಬಿಟ್ಟು ಏನಯ್ಯ ನಿಂದು? ಫೋನ್ ಬಂತಾ ಇದೆ, ಫೋನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಬಂದ್ ಅರ್ಧ ಗಂಟೆ ಆಯ್ತು, ಈ ಕಡೆಗೂ ಗಮನ ಕೊಡ್ತಾ ಇಲ್ಲ. ಆ ತರದ್ ಏನ್ ಓದ್ತೀರಯ್ಯ ಅದ್ರಲ್ಲಿ? ನೋಡಿ ಬ್ರದರ್, ಇಲ್ಲಿ ಟೇಬಲ್ ಒಂದು 3 ವಿಷಯ ಇಕ್ಕಿದ್ದೀನಿ, ಗಮನಿಸಿದ್ರ ನೀವು? ಏನ್ ಇಟ್ಟಿದ್ದೀರಾ? ಕಾಮನ್ ಆಗಿ ಇಟ್ಟಿದ್ದೀರಾ. ಲ್ಯಾಪ್ಟಾಪ್, ದೆನ್ ಎಲ್ಲ ಟೇಬಲ್ ಡೆಕೋರೇಷನ್ಸ್ ಇದೆ. ಬೀಗ ಇಟ್ಟಿದ್ದೀರಾ, ಗ್ಲಾಸಸ್ ಇಟ್ಟಿದ್ದೀರಾ, ಮೊಬೈಲ್ ಫೋನ್ಸ್ ಇಟ್ಟಿದ್ದೀರಾ, ಬೈಬಲ್ ಇಟ್ಟಿದ್ದೀರಾ, ದೆನ್ ಬುಕ್ಸ್ ಇದೆ. ಆದ್ರೆ ಈ 3ಕ್ಕೂ 3 ವಿಧವಾದ ಒಂದು ಅರ್ಥ ಇದೆ ಬ್ರದರ್. ಯಾವ ಮೂರು ಕೇಳ್ತಾ ಇದ್ದೀರಾ? ಏನಂದ್ರೆ ನೋಡಿ, ಇವತ್ತು ಬೀಗ ವಾಕ್ಯ ಬರೆಯಲ್ಪಟ್ಟಿದೆ, ಕಡೆ ಕಾಲದಲ್ಲಿ ದೇವರ ವಾಕ್ಯ ಸಿಗಲು ಕಷ್ಟವಾಗಿದೆ ಅಂತ. ಓಕೆ, ನಾವು ದೇವರ ವಾಕ್ಯವನ್ನು ನಮ್ಮ ಹೃದಯ ಅಲೆಗದಲ್ಲಿ ಬೀಗ ಹಾಕಿ ಇಟ್ಕೊಬೇಕು. ಸೊ ಫೋನ್ ತಗೊಳ್ಳಿ, ಫೋನ್ ನೋಡಿ ಅನೇಕರು ರೀಲ್ಸ್ ನೋಡೋದು ಮತ್ತೆ ಚಾಟಿಂಗ್ ಮಾಡೋದು, ಈ ರೀತಿಯಾದ ಫೋನಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ. ಸೊ ಇದರಲ್ಲಿ ನಮ್ಮ ಸಮಯ ಬಹು ಮುಖ್ಯವಾಗಿದೆ. ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಸೊ ಕನ್ನಡಿಯಲ್ಲಿ ನೋಡಿ, ಕನ್ನಡಿಯಲ್ಲಿ ನಾವು ನೋಡುವಾಗ ನಿಮ್ಮ ಮುಖ ರಿಫ್ಲೆಕ್ಟ್ ಆಗ್ತಾ ಇದೆ ಅದರಲ್ಲಿ. ಆ ರೀತಿಯಾಗಿ ನಾವು ಕನ್ನಡಿ ತರ ನಾವಿರ್ಬೇಕು. ನಮ್ಮನ್ನ ನೋಡೋರು ಅವ್ರನ್ನ ಕಾಣ್ಬೇಕು. ಯಾರನ್ನ ಕಾಣ್ಬೇಕು? ಏಸಪ್ಪನ ಕಾಣ್ಬೇಕು. ನೀವು ಬಂದಾಗ ಏನ್ ಹೇಳ್ತೀರಿ? ಇನ್ನು ಓದ್ಕೊಂಡು ಇದು ಮಾಡ್ತಾ ಇದ್ದೀರಾ ಅಂತ. ನಾನು ಒಳ್ಳೆ ಸ್ಥಿತಿಯಲ್ಲಿ ಸ್ಥಾನದಲ್ಲಿ ಇರೋದಂದ್ರೆ ದೇವರ ವಾಕ್ಯ ಬರೆಯಲ್ಪಟ್ಟಿದೆ ಮತ್ತೇಳದಲ್ಲಿ, ಮೊದಲನೇದಾಗಿ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿ ಅಂತ. ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕೋದ್ರಿಂದನೇ ನಾನು ಒಳ್ಳೆ ಸ್ಟೇಟಸ್ ಅಲ್ಲಿ ಇರೋದ್ ಕಾರಣ. ನಾವು ದೇವರ ರಾಜ್ಯವನ್ನು ನೀತಿಯನ್ನು ಹುಡ್ಕೋಬೇಕು. ಹುಡ್ಕೊಂಡ್ರೇನೆ ನಮ್ಮ ಜೀವಿತದಲ್ಲಿ ನಾವು ಆಶ್ರಿತವಾಗುವ ಒಂದು ಒಳ್ಳೆ ಸ್ಥಾನದಲ್ಲಿ ಬೆಳಿಲಿಕ್ಕೆ ಸಾಧ್ಯ. ಹಾಗಾದ್ರೆ ಎಲ್ಲಾ ಕ್ರೈಸ್ತರು ನಿಮ್ಮ ಹಾಗೆ ಇದಾರಾ? ಎಲ್ಲಾ ಕ್ರೈಸ್ತರು ನನ್ನ ಹಾಗೆ ಇದ್ದಾರೆ ಅಂತ ಹೇಳ್ತಿಲ್ಲ ಬ್ರದರ್. ನಾವು ಇನ್ನೊಬ್ಬರನ್ನ ನೋಡಕ್ ಹೋದ್ರೆ ನಾವು ಬಿದ್ದು ಹೋಗ್ತೀವಿ. ಸೊ ನಾವು ಏಸಪ್ಪ ನಾವು ಏನ್ ಮಾಡ್ಬೇಕು? ದೃಷ್ಟಿಸಿ ನೋಡಿ ನಮ್ಮನ್ನ ನಾವು ಸರಿಪಡಿಸ್ಕೊಬೇಕು. ಹಂಗ್ ಸರಿಪಡಿಸ್ಕೊಂಡ್ರೇನೆ ನಾವು ಆ ಒಂದು ಸಮಾಧಾನ, ಸಂತೋಷದಿಂದ ನಮ್ಮ ಲೈಫ್ ನಾವು ರೂಪಿಸ್ಕೊಂಡು ನಾವು ಒಂದು ಸಂತೋಷವಾದ ಜೀವಿತವನ್ನು ಜೀವಿಸೋಕೆ ಸಾಧ್ಯ.